टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ನ್ಯಾಷನಲ್ ಟಾಪ್ 9 ಸುದ್ದಿಗಳನ್ನು ಬನ್ನಿ ನೋಡೋಣ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಗೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಿದರು. ಇಲ್ಲಿನ ಗುರುದ್ವಾರಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆದರು. ಬಳಿಕ ಪಾಕಿಸ್ತಾನದ ಶೆಲ್ ದಾಳಿಯಿಂದ ಹಾನಿಗೊಳಗಾದ ಸಂತ್ರಸ್ತರ ಜೊತೆ ಮಾತನಾಡಿ ಶೀಘ್ರ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ. ಪಾಕಿಸ್ತಾನಕ್ಕೆ ಬಿಎಸ್ಎಫ್ ಭಾರೀ ಹೊಡೆತ ಕೊಟ್ಟಿದ್ದು, ಇದರಿಂದ ಪಾಕ್ ಹೊರಬರಲು ವರ್ಷಗಳೇ ಬೇಕಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬಾಲ ಬಿಚ್ಚಿದ್ದ ಪಾಕ್ಗೆ ಬಿಎಸ್ಎಫ್ ನೀಡಿದ ಪ್ರತಿಕ್ರಿಯೆಯನ್ನ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಇಡೀ ಜಗತ್ತೇ ಭಾರತದ ಹೆಣ್ಣಿನ ಸಿಂಧೂರದ ಶಕ್ತಿ ಕಂಡಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಬಿಹಾರದ ಕರ್ಕಟ್ನಲ್ಲಿ ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ ಸಿಂಧೂರದ ಶಕ್ತಿಯನ್ನ ವರ್ಣಿಸಿದರು. ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಬಿಹಾರದಲ್ಲೇ ಹೇಳಿದ್ದೆ, ಪ್ರತೀಕಾರ ತೆಗೆದುಕೊಂಡ ಮೇಲೆಯೇ ಬಿಹಾರಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಏರ್ಪಟ್ಟ ವೇಳೆ ಗುಜರಾತ್ ಹಾಗೂ ಪಾಕಿಸ್ತಾನ ಗಡಿಯಲ್ಲಿ ಮಹಿಳಾ ಯೋಧರನ್ನ ನಿಯೋಜಿಸಲಾಗಿತ್ತು. 800 ಮಹಿಳಾ ಯೋಧರ ಬಿಎಸ್ಎಫ್ ತುಕಡಿ ಈ ವೇಳೆ ಹಗಲು ರಾತ್ರಿ ಎನ್ನದೇ ಭಾರತದ ಗಡಿಯನ್ನ ಪಾಕಿಸ್ತಾನಿಯರಿಂದ ರಕ್ಷಣೆ ಮಾಡಿದೆ. ಈ ವಿಷಯವನ್ನ ಸ್ವತಃ ಬಿಎಸ್ಎಫ್ನ ಐಜಿ ಅಭಿಷೇಕ್ ಪಾಠಕ್ ಬಹಿರಂಗಪಡಿಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮರ ಸಾರಿರುವ ಭಾರತ ಹಲವಾರು ಸಂಸದರ ನಿಯೋಗಗಳನ್ನು ಈಗ ವಿದೇಶಕ್ಕೆ ಕಳುಹಿಸಿದೆ. ಅಂಥ ಒಂದು ನಿಯೋಗ ಈಗ ಲಾತ್ವಿಯಾದಲ್ಲಿದ್ದು, ರಾಜಧಾನಿ ರಿಗಾದಲ್ಲಿ ಅಲ್ಲಿನ ವಿದೇಶಾಂಗ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಚಿವರೊಡನೆ ಸಭೆ ನಡೆಸಿದ್ದಾರೆ. ರಾಜಧಾನಿ ದೆಹಲಿ ಮತ್ತು ಪಕ್ಕದ ರಾಜ್ಯ ಹರಿಯಾಣದ ಹಲವೆಡೆ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬಂದಿವೆ. ದೆಹಲಿಯಲ್ಲಿ ಉದ್ಯೋಗ ಭವನ ಹಾಗೂ ಹರಿಯಾಣದ ಸಿಎಂ ಕಚೇರಿ ಮತ್ತು ಇತರ ಸರ್ಕಾರಿ ಕಚೇರಿಗಳನ್ನು ಬಾಂಬ್ನಿಂದ ಸ್ಫೋಟಿಸುವ ಕರೆಗಳು ಬಂದಿವೆ. ರಾಜ್ಯಸಭಾ ಸದಸ್ಯರಿಗೆ ಸ್ಮಾರ್ಟ್ ಟಿವಿ ಮತ್ತು ಆಧುನಿಕ ತಂತ್ರಜ್ಞಾನ ನೀಡಲು ನಿರ್ಧರಿಸಲಾಗಿದೆ. ಈಗಾಗಲೇ ರಾಜ್ಯಸಭಾ ಸದಸ್ಯರಿಗೆ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಪೆನ್ ಡ್ರೈವ್, ಪ್ರಿಂಟರ್, ಸ್ಕ್ಯಾನರ್, ಯುಪಿಎಸ್ ಮತ್ತು ಸ್ಮಾರ್ಟ್ ಫೋನ್ಗಳನ್ನು ನೀಡಲಾಗ್ತಾ ಇದೆ. ಇದೀಗ 2 ಲಕ್ಷದವರೆಗಿನ ಸ್ಮಾರ್ಟ್ ಟಿವಿ ಕೂಡ ನೀಡಲಾಗುತ್ತೆ. ನೀಟ್ ಪಿಜಿ 2025ನೇ ಪರೀಕ್ಷೆಯನ್ನ ಈಗ 2 ಪಾಳಿಗಳ ಬದಲಿಗೆ ಒಂದೇ ಪಾಳಿಯಲ್ಲಿ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. 2 ಪಾಳಿಗಳಲ್ಲಿ ಪರೀಕ್ಷೆ ನಡೆಸುವುದರಿಂದ ಅಸಮಾನತೆ ಉಂಟಾಗುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ ಸಿಗುವಂತೆ ಒಂದೇ ಪಾಳಿಯಲ್ಲಿ ಪರೀಕ್ಷೆಯನ್ನು ನಡೆಸುವುದು ಮುಖ್ಯವಾಗಿದೆ ಅಂತ ಸುಪ್ರೀಂ ಹೇಳಿದೆ.